Hello, good morning, friends. In our previous class, we discussed the topic that is rank correlation, and in today class, we will see one more topic that is regression. Regression analysis ಅನ್ನು ಇವತ್ತಿನ ಕ್ಲಾಸ್ದಾಗ ಸ್ಟಡಿ ಮಾಡೋಣ. In this regression analysis, it is more close related to correlationship. ಕೋರಿಲೇಷನ್ಶಿಪ್ಗೆ ರಿಗ್ರೆಷನ್ಗೆ ಒಂದು ಸ್ವಲ್ಪ ರಿಲೇಷನ್ ಅಂದ್ರೆ ಒಂದು ಸ್ವಲ್ಪ ಲಿಂಕ್ ಅದು. ಎಸ್ ವಿಲ್ ಬಿ ಬಿಗಿನ್ಸ್ ವಿತ್ ಇಂಟ್ರೊಡಕ್ಷನ್. ಇಫ್ ವಿ ಆರ್ ನೋಯಿಂಗ್ ದಿ ಕೋರಿಲೇಷನ್ ಬಿಟ್ವೀನ್ ಟೂ ವೇರಿಯೇಬಲ್ಸ್, ಈಗ ಆಲ್ರೆಡಿ ನಮಗೆ ಎರಡು ವೇರಿಯೇಬಲ್ದ ಕೋರಿಲೇಷನ್ ಗೊತ್ತದ. ಇಂಡಿಪೆಂಡೆಂಟ್ ವೇರಿಯೇಬಲ್, ಡಿಪೆಂಡೆಂಟ್ ವೇರಿಯೇಬಲ್ ನಡಬರ್ಕಿರುವಂಥ ಕೋರಿಲೇಷನ್ಶಿಪ್ ಗೊತ್ತದ. ಪಾಸಿಟಿವ್ಲಿ ಕೋರಿಲೇಟೆಡ್ ಅಥವಾ ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನ್ಶಿಪ್ ಐತೆ ಅನ್ನೋದು ಗೊತ್ತದ. ನೆಕ್ಸ್ಟ್ ವಾಟ್ ಈಸ್ ಅವರ್ ಏಮ್? ಇಫ್ ವಿ ಆರ್ ನೋ ಅಬೌಟ್ ದ ಕೋರಿಲೇಷನ್ ಬಿಟ್ವೀನ್ ದಿ ಟೂ ವೇರಿಯೇಬಲ್, ವಿ ಕ್ಯಾನ್ ಎಸ್ಟಿಮೇಟ್ ಆರ್ ಪ್ರೆಡಿಕ್ಟಿಂಗ್ ದಿ ವ್ಯಾಲ್ಯೂ ಆಫ್ ಒನ್ ವೇರಿಯೇಬಲ್. ಆ ರಿಲೇಷನ್ ಐತೆ ಅನ್ನೋದು ಗೊತ್ತು ಮಾಡ್ಕೊಂಡು ಬಳಕ ನಾವು ನೆಕ್ಸ್ಟ್ ಏನು ಮಾಡ್ತೀವೋ ಒಂದು ವೇರಿಯೇಬಲ್ದ ಎಕ್ಸಾಕ್ಟ್ ವ್ಯಾಲ್ಯೂವನ್ನು ಕಂಡು ಹಿಡ್ಕೋತೀವಿ. ವಿ ಕ್ಯಾನ್ ಪ್ರೆಡಿಕ್ಟ್, ನಾವು ಕಂಡು ಹಿಡ್ಕೊಳಕ್ಕೆ ವಿಚಾರ ಮಾಡ್ತೀವಿ, ಎಸ್ಟಿಮೇಷನ್ ಮಾಡ್ತೀವಿ, ಮುಂದಾಲೋಚನೆಯನ್ನು ಮಾಡ್ತೇವೆ. ಪ್ರೆಡಿಕ್ಟಿಂಗ್, ಎಸ್ಟಿಮೇಟಿಂಗ್ ದ ವ್ಯಾಲ್ಯೂ ಆಫ್ ಒನ್ ವೇರಿಯೇಬಲ್ ಇಫ್ ವಿ ಆರ್ ವೆಲ್ ನೋನ್ ಅಬೌಟ್ ದ ಅನದರ್ ವೇರಿಯೇಬಲ್ ವ್ಯಾಲ್ಯೂ. ಒಂದು ವೇರಿಯೇಬಲ್ದು ವ್ಯಾಲ್ಯೂ ಆಲ್ರೆಡಿ ಗೊತ್ತಿತ್ತಲ್ಲ, ಇನ್ನೊಂದು ವೇರಿಯೇಬಲ್ ವ್ಯಾಲ್ಯೂವನ್ನು ಎಕ್ಸಾಕ್ಟಾಗಿ ಕಂಡು ಹಿಡಿಬೋದು, ಪ್ರಿಡಿಕ್ಟ್ ಮಾಡ್ಬೋದು, ಮುಂದಾಲೋಚನೆ ಮಾಡ್ಬೋದು. ದ್ಯಾಟ್ ವಿಲ್ ಬಿ ಕಾಲ್ ಇಟ್ ಆಸ್ ಅ ರಿಗ್ರೆಷನ್. ಹೌ ದೇ ಆರ್ ಗೋಯಿಂಗ್ ಟು ಡಿಫೈನಿಂಗ್ ದ ಟರ್ಮ್ ರಿಗ್ರೆಷನ್ ಮೀನ್ಸ್ ಇಟ್ ಈಸ್ ಆನ್ ಎವರೇಜ್ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಆರ್ ಮೋರ್ ವೇರಿಯೇಬಲ್ಸ್. ಇಟ್ ಈಸ್ ಆನ್ ಮ್ಯಾಥಮೆಟಿಕಲ್ ರಿಲೇಷನ್ಶಿಪ್ ಅಥವಾ ಎವರೇಜ್ ರಿಲೇಷನ್ಶಿಪ್ ಬಿಟ್ವೀನ್ two or more variable, that we will be call it as a regressions. And this regression we will be usually using for the indicating the cause and effect relationship. Cause and effect relationship ಗೆ ಹೆಚ್ಚಿಗೆ regression ಅನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, excessive smoking will be cause lung cancer. Yes, excessive tobacco consumption will be cause oral cancer. It is a cause and effect relationship study. And here in regressionship, one variable is a randomly changing and another variable is a fixed one. Here x is a random variable and y is a fixed variable. ಒಂದು ವೇರಿಯೇಬಲ್ ಎಕ್ಸ್ ಆ್ಯಕ್ಸಸ್ ಮೇಲೆ ಇದ್ದರೆ ಇನ್ನೊಂದು ವೇರಿಯೇಬಲ್ ವೈ ಆ್ಯಕ್ಸಸ್ ಮೇಲೆ ಇರ್ತದೆ. ಈ ಎಕ್ಸ್ ಆ್ಯಕ್ಸಸ್ ಮೇಲೆ ಇದ್ದಂಥ ವೇರಿಯೇಬಲ್ ರ್ಯಾಂಡಮ್ ಆಗಿ ಚೇಂಜ್ ಆಗೋತಿರ್ತದೆ. ಬಟ್ ವೈ ಆ್ಯಕ್ಸಸ್ ಮೇಲೆ ಇದ್ದಂಥ ಇನ್ನೊಂದು ವೇರಿಯೇಬಲ್ ಫಿಕ್ಸ್ಡ್ ಇಂಟರ್ವಲ್ ಇರ್ತದೆ. ದಿಸ್ ಈಸ್ ಹೌ ರಿಗ್ರೆಷನ್ಸ್. ಓಕೆ, ಆ್ಯಂಡ್ ದಿಸ್ ರಿಗ್ರೆಷನ್ ವಿಲ್ ಬಿ ಸ್ಟಡಿ ವಿತ್ ದ ಟೈಪ್ಸ್. ದೇರ್ ಆರ್ 3 main types. First one is a simple and multiple regressions. Second one, linear and non-linear regression. Last one, total and partial regressions. Okay, next, simple and multiple regression means ಈ simple regression ದಾಗ only 2 variables are there. Simple regression ದಾಗ only 2 variables are there. Multiple regression ದಾಗ more than 2 ಅಥವಾ more than 4 ವೇರಿಯೇಬಲ್ಸ್ ಇರೋ ಚಾನ್ಸಸ್ ಇರ್ತವೆ. ದಟ್ಸ್ ವೈ ವಿಲ್ ವಿ ಕಾಲ್ ಇಟ್ ಆಸ್ ಅ ಮಲ್ಟಿಪಲ್ ರಿಗ್ರೆಷನ್. ಇಫ್ ವಿ ಆರ್ ಗೋಯಿಂಗ್ ಟು ಸ್ಟಡಿಂಗ್ ದ ಓನ್ಲಿ 2 ವೇರಿಯೇಬಲ್, ದ್ಯಾಟ್ ವಿಲ್ ಬಿ ಕಾಲ್ ಇಟ್ ಆಸ್ ಸಿಂಪಲ್ ರಿಗ್ರೆಷನ್. ಇಫ್ ವಿ ಆರ್ ಸ್ಟಡಿಂಗ್ ರಿಲೇಷನ್ ಬಿಟ್ವೀನ್ ದ more than 2 or more than 4 variables, that will be call it as a multiple regression analysis. Okay, next, linear and non-linear regression study. ಈ linear study ಅಂದರೆ straight line, non-linear ಅಂದರೆ it is a curved path. Linear study ಎಲ್ಲಿ ಬರ್ತದೆ ನಮ್ಗೆ? perfectly positive correlationship and perfectly negative
ಕೋರಿಲೇಷನ್ಶಿಪ್ ಬಂದಾಗ. ಪರ್ಫೆಕ್ಟ್ಲಿ ಪಾಸಿಟಿವ್ ಕೋರಿಲೇಷನ್ಶಿಪ್ ಸ್ಟಡಿ ಸೇಮ್ ಥಿಂಗ್ ಸ್ಟಡಿ ಮಾಡೋದ್ರ ಜೊತೆಗೆ ಈ ಲೀನಿಯರ್ ನಾನ್ ಲೀನಿಯರ್ ಸೇಮ್ ಬರ್ತಾವೆ. ಲೀನಿಯರ್ ಅಂದ್ರೆ there is a perfectly positive correlationship between one variable to another variable. To analyze these two variable in respect to the regression, that will be called it as a linear regression analysis. ಏನಾದರೂ ವೇರಿಯೇಷನ್ ಆಯಿತು ಕರ್ವ್ ಬಂತಲ್ಲೋ ದಟ್ ಇಸ್ ನಾನ್ ಲೀನಿಯರ್ ರಿಗ್ರೆಷನ್ ಅನಾಲಿಸಿಸ್. ಓಕೆ, ಹೈಲಿ ಪಾಸಿಟಿವ್, ಹೈಲಿ ಪಾಸಿಟಿವ್, ನೆಗೆಟಿವ್, ನೆಕ್ಸ್ಟ್ ನೋ ರಿಲೇಷನ್ಶಿಪ್, ಇವೆಲ್ಲ ಕರ್ವ್ಡ್ ಲೀನಿಯರ್ ರಿಗ್ರೆಷನ್ ಅನಾಲಿಸಿಸ್ದಾಗ ಬರ್ತಾವೆ. ಓಕೆ, ನೆಕ್ಸ್ಟ್ ಒನ್ ಟೋಟಲ್ ಆ್ಯಂಡ್ ಪಾರ್ಷಿಯಲ್ ರಿಗ್ರೆಷನ್ ಅನಾಲಿಸಿಸ್. ಇನ್ ದಿಸ್ ಟೋಟಲ್ regression analysis all the variables are considered. ಈಗ ಎಷ್ಟು ವೇರಿಯೇಬಲ್ಸ್ ಬಿದ್ದಿರ್ತಾವೆ ಅದ್ರೊಳಗೆ ಅಥವಾ ಎಷ್ಟು ವೇರಿಯೇಬಲ್ ಬಗ್ಗೆ ರಿಲೇಷನ್ನ ಅನಾಲಿಸಿಸ್ ಮಾಡ್ತಿರ್ತೀವಲ್ಲ ಆ ಟೋಟಲನ್ನು ಕನ್ಕ್ಲೂಡ್ ಮಾಡ್ಕೋಬೇಕು. ಆ ಟೋಟಲನ್ನು ಸ್ಟಡಿಗೆ ತಕ್ಕೊಂಡು ಅನಾಲಿಸಿಸ್ ಮಾಡೋಕೆ ಟೋಟಲ್ ರಿಗ್ರೆಷನ್ ಅನಾಲಿಸಿಸ್ ಅಂತ ಕರಿತೀವಿ. ಪಾರ್ಷಿಯಲ್ ರಿಗ್ರೆಷನ್ ಅನಾಲಿಸಿಸ್, ಈ ಪಾರ್ಷಿಯಲ್ ರಿಗ್ರೆಷನ್ ಅನಾಲಿಸಿಸ್ದಾಗ ಏನು ಮಾಡ್ತಾರೆ, ಹಾಫ್ ಅಷ್ಟೇ ತೊಗೋತಾರೆ ಅಥವಾ 2 ವೇರಿಯೇಬಲ್ ಅಷ್ಟೇ ತೊಗೋತಾರೆ. ರಿಮೈನಿಂಗ್ 6, 8 ವೇರಿಯೇಬಲ್ ಅದನ್ನೆಲ್ಲ ಬಿಟ್ಟುಬಿಡ್ತಾರೆ. ಓನ್ಲಿ ಪಾರ್ಟ್ ಆಫ್ ದ ವೇರಿಯೇಬಲ್ಸ್ ದೇ ಆರ್ ಗೋಯಿಂಗ್ ಟು ಟೇಕಿಂಗ್ ಆ್ಯಂಡ್ ಗೋಯಿಂಗ್ ಟು ಬಿ ಫರ್ದರ್ ಸ್ಟಡಿ. ದ್ಯಾಟ್ ವಿಲ್ ಬಿ ಕಾಲ್ಡ್ ಇಟ್ ಆಸ್ ಪಾರ್ಷಿಯಲ್ ರಿಗ್ರೆಷನ್ ಅನಾಲಿಸಿಸ್. ಓಕೆ, ದಿಸ್ ಈಸ್ ಅಬೌಟ್ ಟೈಪ್ಸ್ ಆಫ್ ರಿಗ್ರೆಷನ್ ಅನಾಲಿಸಿಸ್. ನೆಕ್ಸ್ಟ್ ಬಂದಾಗ ವಾಟ್ ಈಸ್ ದ ಯೂಸ್ ಆಫ್ ದಿಸ್ ರಿಗ್ರೆಷನ್. ರಿಗ್ರೆಷನ್ ಯೂಸ್ ಹೆಚ್ಚಿಗೆ ಎಲ್ಲಿ ಆಗ್ತದೆ? Okay, first one, it is giving functional relationship between two variable. ಈ ರಿಗ್ರೆಷನ್ ಅನ್ನೋದು it will be give a functional relationship between two variables. ಎರಡಕ್ಕೂ ಏನು ಲಿಂಕ್ ಅದಾವೆ. ಫಾರ್ ಎಕ್ಸಾಂಪಲ್, ಈಗ ಪ್ರೆಗ್ನೆನ್ಸಿ ಇದ್ದಾಗ ಮೆಟರ್ನಲ್ ವೇಟ್ ಗೇನ್ 12 kg ಆಗಬೇಕು. ಮೆಟರ್ನಲ್ ವೇಟ್ ಗೇನ್ ಇಸ್ ಗೋಯಿಂಗ್ ಟು ಬಿ 12 kg. ಇಟ್ ಇಂಡಿಕೇಟ್ ಬೋತ್ ಮದರ್ ಆ್ಯಂಡ್ ಫೀಟಸ್ ಆರ್ ಬೀಯಿಂಗ್ ವಿತ್ ಅ healthy state. Cause and effect, two variable the functional relationship ಹೇಳ್ಬಾರ್ದು. ಓಕೆ, ಇಟ್ ಇಸ್ ದ ಫಸ್ಟ್ ಒನ್. ಸೆಕೆಂಡ್ ಒನ್, economic and business use. In a sectors of economics and in a sectors of business, ಇದು ಕಾಸ್ ಆ್ಯಂಡ್ ಎಫೆಕ್ಟ್ ಫಾರ್ಮುಲಾ ಬೇಸ್ಡ್ ಯೂಸ್ ಮಾಡ್ತಾವೆ. ಇಟ್ ಮೀನ್ಸ್ ಮೋರ್ ಅಡ್ವರ್ಟೈಸ್ಮೆಂಟ್ ಆಫ್ ಎನಿ ಸ್ಯಾಂಪಲ್, ಇಟ್ ವಿಲ್ ಬಿ ಇಂಡಿಕೇಟ್ ಮೋರ್ ಸೆಲ್ಲಿಂಗ್ ಆಫ್ ದ್ಯಾಟ್ ಪ್ರಾಡಕ್ಟ್. ಈಗ ಫಾರ್ ಎಕ್ಸಾಂಪಲ್, ಎನರ್ಜಿ ಬೂಸ್ಟಿಂಗ್ ನ್ಯೂಟ್ರಿಯೆಂಟ್ಸನ್ನು ಮಿಸ್ಟರ್ ಧೋನಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ, ಅದು ಹೆಚ್ಚಿಗೆ ಸೆಲ್ ಆಗ್ತದೆ. ಹೆಂಗೆ ಅಡ್ವರ್ಟೈಸ್ಮೆಂಟ್ ಪಾಪ್ಯುಲರ್ ಇದ್ದ ಪರ್ಸನ್ದಿಂದ ಆಗ್ತದೆ, ಅದೇ ಥರ ಸೆಲ್ ಹೆಚ್ಚಿಗೆ ಹಾಕೋತ ಹೋಗ್ತದೆ. ದಿಸ್ ಈಸ್ ಅಬೌಟ್ ಹೌ ಎಕನಾಮಿಕ್ಸ್ ಆ್ಯಂಡ್ ಬಿಸ್ನೆಸ್ ಈಸ್ ಗೋಯಿಂಗ್ ಟು ಬಿ ಯೂಸಿಂಗ್ ದಿಸ್ ರಿಗ್ರೆಷನ್ ಅನಾಲಿಸಿಸ್. ಫಸ್ಟ್, ಸೆಕೆಂಡ್ ಒನ್. ಆ್ಯಂಡ್ ಥರ್ಡ್ ಒನ್, ಪ್ರೆಡಿಕ್ಟಿಂಗ್ ವ್ಯಾಲ್ಯೂ ಆಫ್ ಡಿಪೆಂಡೆಂಟ್ ವೇರಿಯಬಲ್. ಈಗ ಆಲ್ರೆಡಿ ನಮಗೆ ಇಂಡಿಪೆಂಡೆಂಟ್ ವೇರಿಯೇಬಲ್ದು ವ್ಯಾಲ್ಯೂ ಗೊತ್ತಿರ್ತದೆ. ನೆಕ್ಸ್ಟ್ ಡಿಪೆಂಡೆಂಟ್ ವೇರಿಯೇಬಲ್ದು ವ್ಯಾಲ್ಯೂ ಆಟೋಮೆಟಿಕ್ ಗೊತ್ತಾಗ್ಬಿಡ್ತದೆ. ಫಾರ್ ಎಕ್ಸಾಂಪಲ್, ಈಗ ಇನ್ಸುಲಿನ್ ಇನ್ಸುಲಿನ್ 4 ಯೂನಿಟ್ ಕೊಟ್ಟಿವಲ್ಲ, ಒಂದು 50 mg% ಶುಗರ್ ಕಮ್ಮಿ ಆಗ್ತಿರ್ತದೆ. ನೆಕ್ಸ್ಟ್ ಸ್ಟೇಜಿಗೆ 4 ಯೂನಿಟ್ ಕೊಟ್ಟಿವಲ್ಲ, ಅಂದರ್ 50 mg% ಆಫ್ ಶುಗರ್ ವಿಲ್ ಬಿ ಡಿಕ್ರೀಸಸ್. ಅಂದರೆ ಈಗ ಆಲ್ರೆಡಿ ನಮಗೆ ಇಂಡಿಪೆಂಡೆಂಟ್ ವೇರಿಯೇಬಲ್ ವ್ಯಾಲ್ಯೂ ಗೊತ್ತದ, ಡಿಪೆಂಡೆಂಟ್ ವೇರಿಯೇಬಲ್ ವ್ಯಾಲ್ಯೂ ಆಟೋಮೆಟಿಕ್ಕಾಗಿ ಕಂಡುಹಿಡಿಬೋದು. ಓಕೆ, ನೆಕ್ಸ್ಟ್ ಒನ್, ಇಟ್ ವಿಲ್ ಬಿ ಹೆಲ್ಪಿಂಗ್ ಫಾರ್ ದ ಡಿಮ್ಯಾಂಡ್ ಕರ್ವ್ ಸ್ಟಡಿ, ಸಪ್ಲೈ ಕರ್ವ್ ಸ್ಟಡಿ, ಪ್ರೊಡಕ್ಷನ್ ಫಂಕ್ಷನ್ ಸ್ಟಡಿ ಆ್ಯಂಡ್ ಕನ್ಸಂಪ್ಷನ್ ಫಂಕ್ಷನ್ ಸ್ಟಡಿ. ಇಲ್ಲಿ ಡಿಮ್ಯಾಂಡ್ ಕರ್ವ್ ಸ್ಟಡಿ ಮಾಡ್ಲಿಕ್ಕೆ ಅಂದರೆ ಯಾವುದೋ ಒಂದು ಪ್ರಾಡಕ್ಟ್ ಬಗ್ಗೆ, ಯಾವುದೋ ಒಂದು ಆಬ್ಜೆಕ್ಟ್ ಸೆಲ್ಲಿಂಗ್ ಬಗ್ಗೆ ನೋಡಿದಾಗ ಮಾರ್ಕೆಟ್ದಾಗ ಅದಕ್ಕೆ ಡಿಮ್ಯಾಂಡ್ ಏನೈತಿ, ಪ್ರೆಸೆಂಟ್ ಸಿಚುವೇಶನ್ ಏನದ. ಅಂದ್ರೆ ಈಗ ಕೋವಿಡ್ ಸಿಚುವೇಶನ್ದಾಗ ಮೆಡಿಕಲ್ ಶಾಪ್ ಅಥವಾ ಮೆಡಿಕೇಷನ್ ಡಿಮ್ಯಾಂಡ್ ಹೆಚ್ಚಿಗೆ ಆಗಿಬಿಟ್ಟದು. ಇಟ್ ವಿಲ್ ಬಿ ಶೋ ದ ಡಿಮ್ಯಾಂಡ್ ಕರ್ವ್. ಫಸ್ಟ್ ಒನ್. ಸಪ್ಲೈ ಕರ್ವ್, ಆ ಡಿಮ್ಯಾಂಡ್ಗೆ ತಕ್ಕಂಥ ಸಪ್ಲೈ ಗೌರ್ಮೆಂಟ್ದಿಂದ ಕೊಡ್ತಾ ಇದೆಯೋ ಅಥವಾ ಫ್ಯಾಕ್ಟ್ರಿಯಿಂದ ಸಪ್ಲೈ ಇದೆಯಲ್ಲೋ ಅದನ್ನು ಸ್ಟಡಿ ಮಾಡೋದು ಸಪ್ಲೈ ಕರ್ವ್ದಾಗ ಬರ್ತದೆ. ನೆಕ್ಸ್ಟ್ ಪ್ರೊಡಕ್ಷನ್ ಫಂಕ್ಷನ್ಸ್,
ಈ ರಿಗ್ರೆಷನ್ ಅನಾಲಿಸಿಸ್ ಹೆಂಗೆ ಹೆಲ್ಪ್ ಮಾಡ್ತದೆ ಅಂದ್ರೆ ಯಾವ ಥರ ಡಿಮ್ಯಾಂಡ್ ಅದ ಸಪ್ಲೈ ಹೆಂಗದ ಅದ್ರ ಬೇಸಿಸ್ ಮೇಲೆ ನಾವು ಎಷ್ಟು ಪ್ರೊಡಕ್ಷನ್ ಮಾಡಬೇಕು, ಫ್ಯಾಕ್ಟ್ರಿ ಒಳಗೆ ವರ್ಕರ್ಸ್ ಲೇಬರ್ಸ್ ರಾ ಮೆಟೀರಿಯಲ್ ಎಷ್ಟು ತರಬೇಕು, ಇದನ್ನೆಲ್ಲ ಸ್ಟಡಿ ಮಾಡ್ಲಿಕ್ಕೆ ಪ್ರೊಡಕ್ಷನ್ ಫಂಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಕನ್ಸಂಪ್ಷನ್ ಫಂಕ್ಷನ್, ಆ ಪ್ರಾಡಕ್ಟ್ ರೆಡಿ ಆದ ಬಳಿಕ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗ್ಲತ್ತದ, ಯಾವ ಥರ ವಿಕ್ಟಿಮ್ಸ್ ಅಥವಾ ಪೇಷಂಟ್ಗಳು ಟ್ಯಾಬ್ಲೆಟ್ ತಗೋತಾ ಇದ್ದಾರೋ ಇಲ್ಲೋ ಅಥವಾ ಸರಿಯಾಗಿ ಯೂಸ್ ಮಾಡ್ತಾ ಇದ್ದಾರಲ್ಲೋ, ಇದನ್ನೆಲ್ಲ ಸ್ಟಡಿ ಮಾಡೋದಕ್ಕೆ ಕನ್ಸಂಪ್ಷನ್ ಫಂಕ್ಷನ್ ಅಂತ ಕರಿತೀವಿ. ದಿಸ್ ಇಸ್ ಹೌ ರಿಗ್ರೆಷನ್ ಈಸ್ ಗೋಯಿಂಗ್ ಟು ಬಿ ಯುಟಿಲೈಸಿಂಗ್ ಆರ್ ಯೂಸ್ಫುಲ್ ಇನ್ ಅವರ್ ರೂಟೀನ್ ಲೈಫ್. ಆ್ಯಂಡ್ ಈ ರಿಗ್ರೆಷನನ್ನು 2 ಮೆಥಡ್ಸ್ದಾಗ ಸ್ಟಡಿ ಮಾಡ್ತೀವಿ. ಮೆಥಡ್ಸ್ ಆಫ್ ರಿಗ್ರೆಸ್ ಅನಾಲಿಸಿಸ್. ಫಸ್ಟ್ ಒನ್ ಈಸ್ ಗ್ರಾಫಿಕಲ್, ಸೆಕೆಂಡ್ ಒನ್ ಈಸ್ ಅಲ್ಜಿಬ್ರಿಕ್. ಗ್ರಾಫಿಕಲ್ ಆ್ಯಸ್ ಯೂಶ್ವಲ್ ವಿಲ್ ಬಿ ಸೀನ್ ಇನ್ ಸ್ಕ್ಯಾಟರ್ ಡಯಾಗ್ರಾಮ್. ಸ್ಕ್ಯಾಟರ್ ಡಯಾಗ್ರಾಮ್ದಾಗ ಸ್ಟಡಿ ಮಾಡಿದ್ವಲ್ಲ, ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನ್ಶಿಪ್, ಸ್ಟ್ರೇಟ್ ಅಪ್ವರ್ಡ್ ಲೈನ್ ಬರ್ತಲ್ಲ, ಅದೇ ಥರ ಇಲ್ಲಿ ಸ್ಕ್ಯಾಟರ್ ಡಯಾಗ್ರಾಮ್ ಯೂಸ್ ಮಾಡ್ಕೊಂಡು ಸ್ಟಡಿ ಮಾಡ್ಬೋದು. ಲೀನಿಯರ್ ರಿಗ್ರೆಷನ್ ಅನಾಲಿಸಿಸ್ ಅಂತ ಹೇಳಿ ಬರ್ತದೆ. ಪಾಸಿಟಿವ್ ಕೋರಿಲೇಷನ್ಶಿಪ್, ನೆಗೆಟಿವ್ ಕೋರಿಲೇಷನ್ಶಿಪ್, ನೋ ರಿಲೇಷನ್ಶಿಪ್. ಆ ಡಯಾಗ್ರಾಮ್ ಸ್ಕ್ಯಾಟರ್ ಡಯಾಗ್ರಾಮನ್ನು ಉಪಯೋಗ ಮಾಡಿಕೊಂಡು ಏನು ಸ್ಟಡಿ ಮಾಡ್ತೀವಲ್ಲ ಅದು ಗ್ರಾಫಿಕಲ್ ರಿಗ್ರೆಷನ್ ಅನಾಲಿಸಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಅಲ್ಜಿಬ್ರಿಕ್ ರಿಗ್ರೆಷನ್ ಅನಾಲಿಸಿಸ್. ಇಲ್ಲಿ ಅಲ್ಜಿಬ್ರಿಕ್ ರಿಗ್ರೆಷನ್ ಅನಾಲಿಸಿಸ್ದಾಗ ವಿ ಆರ್ ಗೋಯಿಂಗ್ ಟು ಬಿ ಯೂಸಿಂಗ್ ಮ್ಯಾಥಮೆಟಿಕಲ್ ಇಕ್ವೇಷನ್ಸ್. ಮ್ಯಾಥಮೆಟಿಕಲ್ ಇಕ್ವೇಷನನ್ನು ಉಪಯೋಗ ಮಾಡ್ಕೋತೀವಿ. ಅಗೇನ್ ದಿಸ್ ಅಲ್ಜಿಬ್ರಿಕ್ regression analysis we can be divided into 2 types, that is algebraic equation regression analysis with the help of normal equation. Second one, algebraic regression analysis with the coefficient analysis. These are the 2 types. This is how total about what do you mean by regression, regression types and regression uses, regression methods. By this we will be complete this class, and in upcoming class we will be study about the equations related to regression analysis. Thank you.